ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ಮಳೆ ಚಳಿಗಂತೂ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ತಾ ಇತ್ತಲ್ವ, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಖಾರ ಪುರಿನ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಅಂದರೆ ಚಳಿಗೆ ಚೆನ್ನಾಗೂ ಇರುತ್ತೆ, ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ. ಹಾಗೆ ನಾನಿವಾಗ ಖಾರ ಪುರಿನ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಈಗ ನಾನು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ಎಲ್ಲ ತೇಲ್ಸ್ಕೊಳ್ಳೋದಕ್ಕೆಲ್ಲ ಬೇಕು. ನಾನು ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೂ ಕಡಿಮೆ ಕೂಡ ಹಾಕ್ಕೊಳ್ಳಿ, ನೀವು ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಬೋದು. ನಾನಿವಾಗ ಒಂದು ಬೌಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನೋಡಿ, ಒಂದು ಬೌಲು. ನೀವು ಇಷ್ಟು ಹಾಕಬೇಕು ಅಂತೇನಿಲ್ಲ. ನಾನು ಅಂದರೆ ಜಾಸ್ತಿ ಕಡಲೆ ಬೀಜ ಮತ್ತು ಕಡಲೆ ಬೆಲ್ಲ ಕೊಬ್ಬರಿ ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಬರೀ ಪುರಿ ಥರನೂ ಸಿಗುತ್ತೆ, ಅಂದರೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಇನ್ನೂ ಸ್ವಲ್ಪ ಕಡಿಮೆನೇ ಕೂಡ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ತೇಲ್ಸಿದ್ಮೇಲೆ ಎಲ್ಲ ಎತ್ತಿಟ್ಕೊಳ್ತೀನಿ ಒಂದು ತಟ್ಟೆನಲ್ಲಿ. ಅಂದರೆ ಹೀಗೆ ಒಗ್ಗರಣೆಗೆ ಹಾಕ್ಬಿಟ್ರೆ ಅಂದರೆ ಸ್ವಲ್ಪ ಕೊಬ್ಬರಿ ಅದೆಲ್ಲ ಸೀದಂಗೆ ಆಗ್ಬಿಡುತ್ತೆ, ಒಂದೊಂದೆಲ್ಲ ಸೀದಂಗೆ ಆಗ್ಬಿಡ್ತವೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈಗ ಕೊಬ್ಬರಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅಂದರೆ ತೆಳುವಾಗಿ ಹಚ್ಕೊಬೇಕು, ತೀರಾ ತೆಳುಗೂ ಬೇಡ, ತೀರಾ ದಪ್ಪನೂ ಬೇಡ, ಈ ಥರ ಮೀಡಿಯಮ್ ಆಗಿರಬೇಕು. ಈ ಥರ ತಗೊಳ್ಳಿ. ಕೊಬ್ಬರಿ ಮಾತ್ರ ನೀವು ಫ್ರೈ ಮಾಡೋವಾಗ ಮಾತ್ರ ಅಂದರೆ ಬೇಗ ಅದು ಸೀದೋಗ್ಬಿಡುತ್ತೆ, ಹಂಗಾಗಿ ನೋಡ್ಕೋತಾ ಇರಬೇಕು. ಸ್ವಲ್ಪ ಅಂದರೆ ಕಲರ್ ಮಾಮೂಲಿ ಬಂದೈತೆ ಅಂದಿದ ತಕ್ಷಣ ಎತ್ಬಿಡಬೇಕು. ಅದು ತೆಗೆದ್ಮೇಲೂ ಕೂಡ ಮತ್ತೆ ಇನ್ನೂ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಅಲ್ಲೇ ಡೀಪ್ ಫ್ರೈ ಆಗೋ ತನಕ ಬಿಡಬಾರ್ದು ನೋಡಿ. ಈ ಕಲರ್ ಬರ್ತಿದ್ದಂಗೆ ಎತ್ಬಿಡಬೇಕು, ಅದಿನ್ನ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ಥರ ನೋಡಿ ತೆಗಿತಾ ಇದ್ದೀನಿ. ಇವಾಗ ಇಷ್ಟು ಕಲರ್ ಬಂದಿದ್ರೆ ಸಾಕು. ಆಮೇಲೆ ಇನ್ನೂ ತಟ್ಟೆಗೆ ಹಾಕ್ಕೊಂಡ್ಮೇಲೆ ಅದಿನ್ನ ಕಾವಲ್ಲೇನೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಹೊಸ ಚಾನಲ್ನ ಸಪೋರ್ಟ್ ಕೂಡ ಮಾಡಿ. ಹಂಗೆ ಒಂದು ಮುಕ್ಕಾಲು ಬೌಲಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ, ಅಂದರೆ ಸಮ ಕೂಡ ಬೇಕಿದ್ರೂ ಕೂಡ ಹಾಕ್ಕೊಳ್ಳಿ. ಅಂದರೆ ಇಷ್ಟೂ ಬೇಡ ಅನ್ನೋರು ಸ್ವಲ್ಪ ನಾನು ಹೇಳಿದ್ನಲ್ವ ಅರ್ಧ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಅಂದರೆ ಪುರಿ ಜಾಸ್ತಿನೇ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಈ ಥರ ಹಾಕಿಸ್ಕೊಂಡಿದ್ದೀನಿ ನೋಡಿ. ಹೀಗೆ ಮಕ್ಳುಗಳಿಗೂ ಇಷ್ಟ ಆಗುತ್ತೆ ಈ ಥರ ಎಲ್ಲ ಜಾಸ್ತಿ ಈ ಥರ ಎಲ್ಲ ಹಾಕಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡೋದ್ರಿಂದ, ಕೊಬ್ಬರಿ ಎಲ್ಲ ಹಾಕೋದ್ರಿಂದ ಇಷ್ಟಪಟ್ಟು ಕೂಡ ತಿಂತಾರೆ. ಈ ಚಳಿಗಂತೂ ಚೆನ್ನಾಗಿರುತ್ತೆ, ಮಳೆ ಅಂತೂ ಈಗಂತೂ ಸಖತ್ತು ಮಳೆ ಇರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಟೈಮ್ ಪಾಸ್ಗೆ ಒಂಥರ ಚೆನ್ನಾಗಿರುತ್ತೆ. ಮನೆಯಲ್ಲಿ ತಿನ್ಕೋತಾ ಇರ್ಬೋದು ಬೇಜಾರಾದಾಗ. ಈ ಮಳೆ ಚಳಿಗಂತೂ ಈ ಪುರಿ ತಿಂದ್ಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕಡಲೆನೂ ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ಈಗ ನೋಡಿ ಇನ್ನೂ ಬೇರೆ ಇನ್ನೂ ಏನೇನು ಹಾಕಬೇಕು ಅಂತಲೂ ಕೂಡ ತೋರಿಸ್ತೀನಿ ನಾನು. ಈಗ ಅಷ್ಟೇ ತೇಲ್ಸಿ ಎತ್ತಿಟ್ಕೊಂಡಿರೋ ಸಾಕು. ಇಷ್ಟು ಒಗ್ಗರಣೆ ಮಾಡೋದಕ್ಕೇ ಇಷ್ಟು ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡಿ, ಏನೇನು ಹಾಕ್ತೀನಿ ಇದಕ್ಕೆ ಅಂತ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಈ ಥರ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೋಬೇಕು. ಸಿಪ್ಪೆ ಏನಿದ್ರು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಹಾಕ್ಬಿಟ್ರೆ, ಜಜ್ಜಿ ಹಾಕ್ಬಿಟ್ರೆ ಎಲ್ಲ ಸಣ್ಣದಾಗ್ಬಿಡುತ್ತೆ, ಒಂಥರ ಗಟ್ಟಿ ಥರ ಅಲ್ಲಿ ಅಂಟೋ ಥರ ಕಚ್ಚೋ ಥರ ಆಗ್ಬಿಡುತ್ತೆ. ಹಂಗಾಗಿ ಈ ಥರ ಮಾಡ್ಕೊಳ್ಳಿ, ಕ್ರಿಸ್ಪಿ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದೇ ಸ್ವಲ್ಪ ಘಮ ಚೆನ್ನಾಗಿರುತ್ತೆ. ಜೊತೆಗೆ ಬೆಳ್ಳುಳ್ಳಿ ಪುರಿ, ಖಾರ ಪುರಿ ಜೊತೆಗೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಖಾರಕ್ಕೆ ಅಂತ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋದು, ಕರಿಬೇವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈ ಬ್ಯಾಡಗಿನೇ ಸಾಕು. ಸ್ವಲ್ಪ ಅದು ರೋಸ್ಟ್ ಆಗಿರುತ್ತಲ್ಲ, ಪುಡಿ ಮಾಡ್ಕೊಂಡು ಹಾಕ್ಕೊಂಡು ತಿಂತಾ ಇದ್ರೆ ಅದು ಸ್ವಲ್ಪ ಖಾರ ಆಗುತ್ತೆ. ನಮಗೆ ಇಷ್ಟೇ ಖಾರ ಸಾಕು, ಹಂಗಾಗಿ ನಾವು ಖಾರನ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಇನ್ನೂ ಒಂದೆರಡು ಮೆಣಸಿನ್ಕಾಯಿನ, ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಖಾರ ಬೇಕು, ಜಾಸ್ತಿ ಖಾರ ಇರಲಿ ಅನ್ನೋರು. ಇಲ್ಲ ಇದೇ ಸಾಕು,
ನೋಡಿ ಈ ಥರ ಒಂದು ಸಲ ಮಾಡ್ಕೊಳ್ಳಿ. ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಂಗೆ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ. ಇವಾಗ ತೇಲ್ಸಿರೋ ಕೊಬ್ಬರಿ ಎಲ್ಲ ಯಾವ ಥರ ಕಲರು ಸ್ವಲ್ಪ ಚೇಂಜ್ ಆಗಿದೆ, ಕರೆಕ್ಟಾಗೈತೆ ಕಲರು. ಅದಕ್ಕೆ ಹೇಳಿದ್ದು ಈ ಥರ ಆ ಥರ ಕಲರ್ ಇರುವಾಗೆ ತೆಗಿಬೇಕು ಅಂತ. ಈಗೆಲ್ಲ ತೇಲ್ಸಿರೋದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟು ಆಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಫುಲ್ ಚೆನ್ನಾಗಿ ರೋಸ್ಟ್ ಆಗಬೇಕು. ಗರಿ ಗರಿ ಅನ್ನೋ ಹಾಗೆ ಫ್ರೈ ಮಾಡ್ಕೊಬೇಕು, ಆವಾಗ ಚೆನ್ನಾಗಿರುತ್ತೆ. ಉಪ್ಪು ಇನ್ನೂ ಕಡಿಮೆ ಆಯಿತು ಅನ್ಸಿದ್ರೆ ನಿಮ್ಗೆ ಅನ್ಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಷ್ಟೇ ಸಾಕು ಅಂದರೆ ಸಾಕು. ಈ ತೇಲ್ಸಿರೋ ಕೊಬ್ಬರಿ ಅಂತೂ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ನಮ್ಮ ಮನೆಯಲ್ಲೂ ಮಕ್ಕಳು ಕೂಡ ಹಾಕಿಸ್ಕೊಂಡು ಹೋಗ್ತಾರೆ. ಈ ಥರ ತೇಲ್ಸಿರೋದು ಕೊಬ್ಬರಿ, ಕಡಲೆ ಬೀಜ ಇದೆಲ್ಲ ಹಾಕಿಸ್ಕೊಂತಾರೆ, ತಿಂತಾರೆ. ಪುರಿನ ನೋಡಿಕೊಂಡು ನಾನು ಎಷ್ಟು ಗೊತ್ತಾ 5 ಲೀಟ್ರದ್ದು ಪ್ಯಾಕೆಟ್ ಬರುತ್ತಲ್ಲ, ಅದೊಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅಗಲ ದಬ್ರಿ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ, ತಿರುಗಿಸೋಕ್ಕೆಲ್ಲ ಈಸಿ ಆಗುತ್ತೆ. ನೋಡಿ ನಾನು ಇಷ್ಟು ಒಂದು 5 ಲೀಟ್ರದ್ದು ಒಂದು ಪ್ಯಾಕೆಟ್ ಫುಲ್ಗೆ ಹಾಕ್ಕೊಂಡಿದ್ದೀನಿ. ನಾನು ಹಾಕಿರೋ ಐಟಮ್ ನೋಡಿದ್ರೆ ಇನ್ನೂ ಬೇಕಾದರೆ ಇನ್ನೂ ಒಂದು ಪ್ಯಾಕೆಟ್ 2 ಪ್ಯಾಕೆಟೇ ಹಾಕ್ಕೊಳ್ಬೋದು. ಅಂದರೆ ಒಬ್ಬೊಬ್ರು ಐಟಮ್ ಎಲ್ಲ ಇಷ್ಟೊಂದು ಬೇಡ ಅದಕ್ಕೆ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಅನ್ನೋರು. ನಾವು ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಪ್ಯಾಕೆಟ್ಗೆ ಇಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಚೆನ್ನಾಗಿ ಪುರಿನ ಮಿಕ್ಸ್ ಮಾಡಬೇಕು. ಈಗ ಉಪ್ಪೆಲ್ಲ ಹಾಕಿದೀವಲ್ವ, ಎಲ್ಲ ಕಡೆ ಎಣ್ಣೆ ಅಂಶ, ಉಪ್ಪು ಎಲ್ಲ ಇರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗೋ ಥರ ಇದೆಲ್ಲ ಹಾಕಿರೋದೆಲ್ಲ ಇದೆಯಲ್ಲ, ಈ ಕಡಲೆ ಬೀಜ, ಕಡಲೆ ಎಲ್ಲ ಕಡೆನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಪುರಿ ನೋಡಿ ಎಷ್ಟು ಗರಿ ಗರಿಯಾಗೈತೆ ಪುರಿ ಅಂತಂದರೆ. ಈಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಏನು ಮಾಡಬೇಕು, ಇನ್ನು ಪುರಿ ಬಿಸಿ ಆಗಬೇಕು, ಅಲ್ಲಿವರೆಗೂ ಒಂದು ತಟ್ಟೆ ಮುಚ್ಚಿ ಬಿಸಿ ಮಾಡ್ಕೋಬೇಕು ಪುರಿನ. ಆವಾಗ ಗರಿ ಗರಿಯಾಗಿರುತ್ತೆ. ಮೇಲೆ ಒಂದು ಸಣ್ಣ ಉರಿ ಇಟ್ಕೊಂಡು ಒಂದು ಬಿಸಿ ಮಾಡ್ಕೊಂಡ್ಬಿಡ್ಬೇಕು. ಪುರಿಗಳೆಲ್ಲ ಬಿಸಿ ಆಗುತ್ತೆ ಅಲ್ಲಿವರೆಗೂ. ಒಂದು 2-3 ನಿಮಿಷ ಬಿಟ್ಟರೆ ಸಾಕು. ನೋಡಿ ಹೀಗೆ ಬಿಸಿ ಆಯಿತು, ಬಿಸಿಯಾಗಿರುತ್ತೆ. ಈಗ ತೆಗೆದು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ. ಖಾರ ಪುರಿ ಅಂತಂದರೆ ಈ ಎಲ್ಲ ಹಾಕಿರೋದೆಲ್ಲ ಐಟಮ್ ಎಲ್ಲ ಇವೆಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನೀವೇ ಮನೆಯಲ್ಲಿ ಈ ಥರ ಖಾರ ಪುರಿನ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ಯಾವ ರೀತಿ ನಿಮಗೆ ಅಂತಂದರೆ ಏನೇನು ಹಾಕ್ಕೊಳ್ಬೇಕು, ಯಾವ ರೀತಿ ಹಾಕ್ಕೋಬೇಕು ಅಂತೆಲ್ಲ ನೀವು ಎಷ್ಟೆಷ್ಟು ಬೇಕೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ಚಳಿಗಂತೂ, ಈ ಮಳೆಗಂತೂ ಸೂಪರಾಗಿರುತ್ತೆ ಮಾತ್ರ. ನೋಡಿ ಹೇಗಾಗೈತೆ ಅಂತ ತಟ್ಟೆಗೆ ಹಾಕಿ ತೋರಿಸ್ತೀನಿ. ಕೆಲವೊಬ್ಬೊಬ್ಬರಿಗೆ ಈ ಐಟಮ್ಗಳೆಲ್ಲ ಹಾಕಿದ್ದೀವಲ್ಲ, ಈ ಕಡಲೆ ಬೀಜ, ಕಡಲೆ, ಕೊಬ್ಬರಿ, ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಬೆಳ್ಳುಳ್ಳಿ ಅದೆಲ್ಲದಕ್ಕಿಂತ ಪುರಿನೇ ಇನ್ನೂ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತಾರೆ. ಅಷ್ಟಕ್ಕೆ ಇದಕ್ಕಿನ್ನೂ ಒಂದು ಪ್ಯಾಕೆಟ್ ಪುರಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಇಷ್ಟೇ ಸಾಕು, ಈ ಥರ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಅದು ನೆಂಚ್ಕೊಂಡು ಬೆಳ್ಳುಳ್ಳಿ ಎಲ್ಲ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಖಾರ ಈ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ವ, ಅದನ್ನೆಲ್ಲ ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಖಾರ ಅದು ಅಷ್ಟೇ ಸಾಕಾಗುತ್ತೆ. ನಿಮಗೆ ಇನ್ನೂ ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿನ ಒಂದು 2-3 ಹಾಕ್ಕೊಳ್ಳಿ, ಮುರಿದ್ಬಿಟ್ಟು
ಹಾಕ್ಕೊಳ್ಳಿ ಒಗ್ಗರಣೆಗೇನೆ. ಇಲ್ಲ ಅಂತಂದರೆ ಇಷ್ಟೇ ಸಾಕು ಅನಿಸುತ್ತೆ. ಹೊಸಬ್ರು ಯಾರಾದ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.